ನಮಸ್ಕಾರ. ನಮಸ್ತೆ. ನಾನು ನಂದನ್ ಕಶ್ಯಪ್ ಅವರಿಂದ ಶುರು ಮಾಡಬೇಕು. ಪ್ರತಿ ಬಾರಿ ಸಂವಿಧಾನವನ್ನ ಕೋರ್ಟ್ ಮಾಡ್ತೀರಿ, ಅದೇ ಸಂವಿಧಾನದ ಪ್ರಮುಖ ವಿಚಾರವನ್ನ ಕೋರ್ಟ್ ಪ್ರಸ್ತಾಪ ಮಾಡಿದೆ ನಿನ್ನೆ, ಏನು ಹೇಳ್ತೀರಿ? ನೋಡಿ, 2013ರಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಸರ್ಕಾರ ಮಾಡಿದ್ದ ಜಿಒವನ್ನು ನಾವು ಕ್ಯಾಬಿನೆಟ್ ಮುಂದಿಟ್ಟು ನಾವು ಒಂದು ಆರ್ಡರ್ನ ಜಿಒ ಕ್ಯಾಬಿನೆಟ್ ಮುಂದಿಟ್ಟು ಪಾಸ್ ಮಾಡಿದೀವಿ. ದ್ವಿಸದಸ್ಯ ಪೀಠದಲ್ಲಿ ನಾವು ಇದನ್ನ ಅಪೀಲ್ ಮಾಡ್ತೀವಿ ಅಂತ ನಿನ್ನೆ ಸಿಎಂ ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಆರ್ಟಿಕಲ್ 19 ಬಗ್ಗೆ ತಾವು ಮಾತಾಡಿದ್ರಿ. ಆರ್ಟಿಕಲ್ 19(1) ಹೇಳುತ್ತೆ, ಯು ಕ್ಯಾನ್ ಡೂ ದ ಪೀಸ್ ಮಾರ್ಚ್ ವಿತೌಟ್ ಕ್ಯಾರಿಂಗ್ ಎನಿ ಆರ್ಮ್ಸ್. ಇಲ್ಲಿ ಯಾವುದೇ ಸಂಘಟನೆ, ಈ ಜೀವ ಒಂದ್ ಸಂಘಟನೆಗೆ ಮಾಡಿಲ್ಲ, ನಾವು ಎಲ್ಲಾ ಸಂಘಟನೆಗೂ ಮಾಡಿದೀವಿ. ಯಾವುದೇ ಸಂಘಟನೆ ಕೂಡ ಯಾವ ಆರ್ಮ್ಸ್ನು ಇಟ್ಕೊಂಡು ಪೀಸ್ ಮಾರ್ಚ್ ಮಾಡಬಹುದು. ನಾನು ನಿಮ್ಗೆ ಬೇಕಾದ್ರೆ ಆರ್ಟಿಕಲ್ 19(1) ಓದ್ಬಿಡ್ತೀನಿ. ಅಲ್ಲ, ನಾನು ಅದನ್ನ ತಗೊಂಡೆ ನಂದನ್ ಕಶ್ಯಪ್ ಅವರೇ. ನೀವು ಅರ್ಧ ಓದಿದ್ರೆ ಫುಲ್ ಓದ್ಬಿಡ್ತೀನಿ. ಫ್ರೀಡಮ್ ಟು ಅಸೆಂಬಲಿ ಪೀಸ್ಫುಲಿ ಅಂಡ್ ವಿತೌಟ್ ಆರ್ಮ್ಸ್. ಸೊ ಇಲ್ಲಿ RSS ಅವರು ಆರ್ಮ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ, ದಂಡ ಇಟ್ಕೊಂಡು ಹೋಗ್ತಾರೆ. ಹಾಗಾಗಿ ಆರ್ಟಿಕಲ್ 19(1) ಏನ್ ಹೇಳುತ್ತೆ ಅಂದ್ರೆ, ಯು ಕ್ಯಾನ್ ಮಾರ್ಚ್ ಪೀಸ್ಫುಲಿ ವಿತೌಟ್ ಕ್ಯಾರಿಂಗ್ ಆರ್ಮ್ಸ್. ಸೊ ಈ ಆದೇಶವನ್ನು ನಾವು ದ್ವಿಸದಸ್ಯ ಪೀಠದಲ್ಲಿ ನಾವು ಮೇಲ್ಮನವಿ ಸಲ್ಲಿಸ್ತೀವಿ. ಸೆಕೆಂಡ್, ನೀವು ಸಂವಿಧಾನದ ಬಗ್ಗೆ ಮಾತಾಡಿದ್ರಿ. RSS ನವರು ಇದೇ ಪಥಸಂಚಲನದಲ್ಲಿ ಸಂವಿಧಾನ ಇಟ್ಕೊಂಡು ಮಾರ್ಚ್ ಮಾಡ್ತಾರ? ನನ್ನ ಪ್ರಶ್ನೆ. ಅಲ್ಲ, ಅವ್ರು ಹೆಂಗ್ ಮಾರ್ಚ್ ಮಾಡಬೇಕು ಅಂತ ನೀವು ಹೇಳ್ಕೊಡ್ಬೇಕು ಅವರಿಗೆ. ನಾವು ಹೇಳ್ಕೊಡಲ್ಲ. ಅವರು ಸಂವಿಧಾನದ ಬಗ್ಗೆ ಅಷ್ಟೊಂದು ಅಪಾರವಾದ ಗೌರವ ಇರಬೇಕು ಇದೆ ಅನ್ಕೊಂಡಿದೀನಿ. ಬಟ್ ನನ್ನ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ, ನಿಮ್ ಮೂಲಕ ಬಿಜೆಪಿ ಅವ್ರಿಗೂ ಕೇಳ್ತಾ ಇದ್ದೀನಿ, RSS ಅವ್ರಿಗೂ ಕೇಳ್ತಾ ಇದ್ದೀನಿ. ಇದೇ ಮಾರ್ಚ್ ನಲ್ಲಿ ಎಲ್ಲಾ ರ್ಯಾಲಿಗಳನ್ನ ಸಂವಿಧಾನದ ಪುಸ್ತಕವನ್ನ ತೆಗೆದುಕೊಂಡು ರ್ಯಾಲಿ ಮಾಡಿ ಅಂತ ಎಲ್ಲಾದ್ರೂ ಹೇಳಿದ್ಯಾ? ಅಲ್ಲ, ಎಲ್ಲೂ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿಲ್ಲ. ಆದ್ರೆ ಸಂವಿಧಾನ ಗೌರವಿಸುವರು ಸಂವಿಧಾನ ಇಟ್ಕೊಂಡು ಪೀಸ್ಫುಲ್ ಆಗಿ ಮಾರ್ಚ್ ಮಾಡ್ತಾರ ಅಂತ ನಂದೊಂದು ಪ್ರಶ್ನೆ ಇದೆ. ನಂದೊಂದು ಇದು ಏನಪ್ಪಾ, ಅವ್ರು ಮಾಡ್ತಾರ ಅಂತ ಒಂದು ಕಣ್ಣಲ್ಲಿ ನೋಡ್ಬೇಕು. ಯಾಕಂದ್ರೆ ಇವರು ಸಂವಿಧಾನ ವಿರೋಧಿ ಒಂದು ಆಟಗಳು ಆಡ್ತಾರೆ. ಇಲ್ಲಿವರೆಗೂ ನೆಲದ ಕಾನೂನನ್ನು ಗೌರವಿಸಲ್ಲ, ಇಲ್ಲಿವರೆಗೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಹಣ ಇಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಹೇಳಿಲ್ಲ, ಯಾರ ಅಪ್ರೂವಲ್ ಕೊಟ್ಟಿದಾರ ಗೊತ್ತಿಲ್ಲ, ಒಂದು ಫ್ಲಾಗ್ ಹಾಯಿಸ್ಟ್ ಮಾಡಿರ್ಲಿಲ್ಲ. ಅಲ್ಲ, ನಂದನ್ ಕಶ್ಯಪ್ ಅವರೇ, ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಂತ ಹೈಕೋರ್ಟ್ ಹೇಳಿರೋದು ಈ ಆದೇಶ. ನೋಡಿ, ಪೀಸ್ಫುಲಿ 19(1) ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಪೀಸ್ಫುಲಿ ವಿತೌಟ್ ಕ್ಯಾರಿಂಗ್ ಎನಿ ಆರ್ಮ್ಸ್. ಅದರ ಅರ್ಥ ತಾವೇ ಹೇಳಿ. ಅಲ್ಲ, ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ, ಸಂವಿಧಾನ ಹೇಳ್ತಾ ಇದೆ, ಯು ಕ್ಯಾನ್ ಮಾರ್ಚ್ ಪೀಸ್ಫುಲಿ ವಿತೌಟ್ ಕ್ಯಾರಿಂಗ್ ಎನಿ ಆರ್ಮ್ಸ್. ಹೇಳ್ತಾ ಇರೋದು ಅವರು ದಂಡ ಹಿಡಿದು ಮಾಡ್ತಾರೆ ಅಂದ್ರೆ ಅವರ ಪಥಸಂಚಲನ ಆಗುತ್ತೆ, ಅದು ಆರ್ಮ್ಸ್ ಅಂತ ಹೇಳೋದು ತಾವು, ಅದು ಶಸ್ತ್ರ ಅಂತ ಹೇಳೋದು. ಆರ್ಮ್ಸ್ ಇವಾಗ ನಮ್ಗೆ ದಂಡ ಏನಕ್ಕೆ ಇಟ್ಕೋಬೇಕು? ನಮ್ಮನ್ನ ಪ್ರೊಟೆಕ್ಷನ್ಗೆ ನನಗೆ ಸಂವಿಧಾನಬದ್ಧವಾಗಿ ಸಿಕ್ಕಿರುವಂತಹ ಹಕ್ಕು ಕರೆಕ್ಟ್. RSS ದಂಡ ಹಿಡ್ಕೊಂಡು ಮಾರ್ಚ್ ಮಾಡುತ್ತೆ, ಪಥಸಂಚಲನ ಮಾಡುತ್ತೆ. ನೋಡಿ, ಈ ಕಾಂಗ್ರೆಸ್ನವ್ರಿಗೆ ಈ ಸಂವಿಧಾನವನ್ನ ಉಲ್ಲಂಘಿಸ್ತಕ್ಕಂಥದ್ದು ಒಂದು ಚಾಳಿ ಆಗ್ಬಿಟ್ಟಿದೆ. ತಮಗೆ ಅನುಕೂಲಕ್ಕೆ ಬಂದಂಥ ಸಂದರ್ಭದ ಒಳಗಡೆ ಸಂವಿಧಾನವನ್ನ ಹೇಗೆ ಬೇಕಾದರೂ ಹಾಗೆ ತಿರುಚುವಂಥದ್ದು ಮಾಡ್ತಾರೆ, ಸಂವಿಧಾನವನ್ನು ಹತ್ಯೆ ಮಾಡ್ತಾರೆ, ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ತರ್ತಾರೆ ತಮ್ಮ ಒಂದು ಸ್ವಾರ್ಥ ರಾಜಕಾರಣಕ್ಕೋಸ್ಕರ. ಕಾಂಗ್ರೆಸ್ ವಕ್ತಾರರು ಮಾತನಾಡ್ತಾ ಹೇಳ್ತಿದ್ರು, ಅವ್ರ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಹೋಗ್ಬೇಕು ಅಂತ. ನಾವೆಲ್ಲರೂ BJP, ನಾವೆಲ್ಲರೂ ಯಾರೆಲ್ಲ ಇದ್ದೀವಿ, ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನಮ್ಮ ಅಂತರಾಳದ ಒಳಗಡೆ ಶಾಶ್ವತವಾಗಿ ಪ್ರತಿಷ್ಠಾಪನೆ ಆಗಿಬಿಟ್ಟಿದೆ. ಬಾಹ್ಯವಾಗಿ ಖಾಲಿ ಬುಕ್ ಹಿಡ್ಕೊಂಡ್ಬಿಟ್ಟು ಅವರ ರಾಹುಲ್ ಗಾಂಧಿ ಮಾಡೋ ಥರ ನಾಟಕ ಮಾಡೋಕ್ಕೆ ನಾವಿಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಂವಿಧಾನದ ಏನು ಮೂಲಭೂತ ಹಕ್ಕುಗಳು ಅಂತ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥದ್ದನ್ನು ಉಲ್ಲಂಘನೆ ಮಾಡಿರುವಂಥದ್ದು, ಭಾಳ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ನಾಚಿಕೆ ಆಗಬೇಕು ಮೊದಲನೇದು ಈ ಥರ ಉಲ್ಲಂಘನೆ ಮಾಡಿರೋದು. ಪದೇ 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 ಕೋರ್ಟ್ಗಳಿಂದ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ತಮ್ಮ ಸ್ವಾರ್ಥದ ಸಲುವಾಗಿ ಸಂವಿಧಾನವನ್ನು ಯಾವ ರೀತಿ ಬೇಕಾದ್ರೂ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವರಿಗೆ ಬಹುಶಃ ನನಗೆ ಗೊತ್ತಿಲ್ಲ ಯಾವ ಭ್ರಮೆ ಒಳಗಡೆ ಅವರು ಬದುಕ್ತಿದ್ದಾರೆ ಕಾಂಗ್ರೆಸ್ಸಿಗರು ಅಂತ ಗೊತ್ತಿಲ್ಲ.
ಪ್ರೂವನ್ ಮಾಡಿದ್ರು ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಮಹೇಶ್ ಅವರೇ, ಈಗ ಕಲಬುರಗಿ ಅಂತ ಬರ್ತೀನಿ ಒಂದು ನಾನು ಆಡ್ ಮಾಡ್ತೀನಿ, ಸೇರಿ ಉತ್ತರ ಕೊಟ್ಬಿಡಿ. 19(1) A ಮತ್ತು B ಕರೆಕ್ಟ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಮತ್ತು ಪೀಸ್ಫುಲ್ ಅಸೆಂಬಲ್ ಅನ್ನ ನಮಗೆ ಸಂವಿಧಾನ ಕೊಟ್ಟಿದೆ. ಬಟ್ ಅದೇ 19(2) ಮತ್ತು 19(3) ಹೇಳುತ್ತೆ ಸರ್ಕಾರಕ್ಕೆ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ. ಅದನ್ನು ಬಳಸ್ಕೊಂಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿ ನೋಡಿ. ಒಂದು ಅವರು ಸಂಘದ ದಂಡದ ಬಗ್ಗೆ ಮಾತನಾಡ್ತಿದ್ದಾರೆ. ಪೊಲೀಸವ್ರು ಲಾಠಿ ಹಿಡಿತಾರಪ್ಪ, ಪೊಲೀಸವ್ರು ಲಾಠಿ ಇಟ್ಕೋತಾರೆ. ನೀವು RSS ಪೊಲೀಸ್ ಒಂದು ನಿಮಿಷ ಕೇಳ್ತೀನಿ. ಒಂದು ಸಂಘಟನೆ ಒಂದು ಶಿಸ್ತನ್ನು, ಒಂದು ದೈಹಿಕ ಸಕ್ಷಮತೆಯನ್ನು ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅನಾವಶ್ಯಕವಾಗಿ ಇವರಿಗೆ ತಲವಾರು ಇಟ್ಕೊಂಡವ್ರಿಗೆ ಗಮನ ಬರೋದಿಲ್ಲ. ಸರ್ತನ್ಕಿ ಜುದಾ ಅಂತ ಹೇಳಿದಂಥ ಏನೋ ನಾಚಿಕೆ ಆಗಬೇಕು ಕಾಂಗ್ರೆಸ್ಸಿಗರಿಗೆ. ಏನು ಕೇಸ್ ಹಾಕುವಂಥದ್ದು ಅವರ ಇಡೀ ಜಾಯಮಾನ ಇಲ್ಲಿ ತನಕ ಯಾರು ಕಾಂಗ್ರೆಸ್ಸಿಗರ ಜಾಯಮಾನ ಒಂದು ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕಿನ ರಾಜಕಾರಣ, ಒಂದು ದೇಶವನ್ನು ನೀವೆಲ್ಲ ಕೇಳ್ತಿದ್ರಲ್ಲ ಹಿಂದೆ ಎಲ್ಲ ಈ ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಅನೇಕ ರಾಕ್ಷಸರು ದಾನವರು ಬಂದು ಮಧ್ಯ ಪ್ರವೇಶ ಮಾಡಿ ಹಾಳು ಮಾಡ್ತಿದ್ರು ಅಂತ 100 ವರ್ಷಗಳ ದೇಶದ ರಾಷ್ಟ್ರದ ಯಜ್ಞ ಮಾಡುವಂತ ಕಾಲಘಟ್ಟದ ಒಳಗಡೆ ಕಾಂಗ್ರೆಸ್ಸಿಗರು ದಾನವರಿಗಿಂತ ಕೆಟ್ಟದಾಗಿ ನಡ್ತಾರೆ. ಹರಿರಾಮ್ ಅವರು ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಹರಿರಾಮ್ ಈ ರೀತಿ ರಾಕ್ಷಸಿ ಮನಸ್ಥಿತಿ, ವಿಕೃತಿ ಮನಸ್ಥಿತಿ, ದೇಶ ವಿರೋಧಿ, ರಾಷ್ಟ್ರ ವಿರೋಧಿ, ಸಮಾಜ ವಿರೋಧಿ ಕೆಲಸ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಅವ್ರು ಅಂತ ಮಾತಾಡೋನು ಈ ಬಗ್ಗೆ ಈಗಲೂ ಹೇಳ್ತೀನಿ, ಜುಜುಬಿ ಕಾಂಗ್ರೆಸ್ ಸರ್ಕಾರನೇ, ಜುಜುಬಿ ಕಾಂಗ್ರೆಸ್ ಸರ್ಕಾರನೇ. ನಿಮ್ದೇನು ಬಹಳ ದೊಡ್ಡದಲ್ಲ, ಕರ್ನಾಟಕವನ್ನಲ್ಲ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಜುಜುಬಿ ಅಂತ ಹೇಳಿರುವಂತದ್ದು. ನಿಮ್ಮ ಜುಜುಬಿ ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇರುವಾಗ ಮೌಲ್ಯ ಇದೆಯಾ? ನಿಮ್ಮ ಕಾಂಗ್ರೆಸ್ ಸರ್ಕಾರ ಜುಜುಬಿನೇ. ಮಹೇಶ್ ಅವರೇ, ಮತ್ತೊಬ್ರು ಅತಿಥಿ ಇದ್ದಾರೆ, ನಾನು ಅವರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಪ್ಲೀಸ್ ಹರಿರಾಮ್ ಅವರೇ, ಹೈಕೋರ್ಟ್ ನಿನ್ನೆ ಆದೇಶವನ್ನ ಯಾವ ರೀತಿ ನೋಡ್ತೀರಿ ತಾವು? ಒಂದ್ ನಿಮಿಷ ಸರ್. ಇದು RSS ಗೆ ಸೀಮಿತವಾಗಿ ಬಂದಿರುವಂತಹ ಆದೇಶ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.